ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸರ್ವರಿಗೂ ಸುಸ್ವಾಗತ. ಚಿನ್ಮಯ್ ಚಂದು ಕನ್ನಡ ಲಾಕ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ. ಈ ವಿಡಿಯೋ ಮೊನ್ನೆ ಮಾಡಿದ್ದು. ವಿಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಅದಕ್ಕೆ ಇವತ್ತು ಮಾಡ್ತಾ ಇದ್ದೀನಿ ಗಾಯ್ಸ್. ಯಾರೋ ಸೀನಿಯರ್ ಬಂದು ಗ್ರೌಂಡ್ ಫ್ಲೋರ್ಗೆ ಹೋಗ್ಬೇಕು ಅಂತ ಹೇಳಿದ್ರು ಗೈಸ್. ಅಲ್ಲಿ ಹೋಗಿ ನೋಡಿದ್ರೆ ಯಾರೂ ಇಲ್ಲ, ನಮ್ಮ ಮಾತಾಡ್ಸರೆ ಯಾರೂ ಇಲ್ಲ. ಫುಲ್ ಜಾಲಿ. ಕೀ ಹಾಕ್ಬಿಟ್ಟವ್ರೆ ಗೈಸ್, ಏನು ಮಾಡೋದು? ಅಷ್ಟು ಚೆನ್ನಾಗಿ ಹುಡುಗಿರ್ ಕರ್ಕೊಂಡು ಹೋಗಿದ್ಯಲ್ಲ ನೀನು. ಬ್ರೋ ತೆಗೀರಿ ಬ್ರೋ. ಈಗ ನೆಕ್ಸ್ಟು DS ಲ್ಯಾಬಿಗೆ ಬಂದಿದ್ದೀವಿ ಗೈಸ್. ಯಾರೂ ಇಲ್ಲ, ಸಿಸ್ಟಮ್ ಬೇರೆ ಆನ್ ಆಗೋದಿಲ್ಲ. ಫಸ್ಟ್ ಹೋಗಿ ಇಟ್ಕೋಬೇಕು, ಇಟ್ಕೊಂಡಿರೋ ಸಿಸ್ಟಮು ಆನ್ ಆಗೋದಿಲ್ಲ, ವಿಧಿ ಇಲ್ಲ ಗೈಸ್. ನಾನು ಹೇಳ್ದಂಗೆ ನಾನು ಇಟ್ಕೊಂಡಿರೋ ಸಿಸ್ಟಮು ಕೂಡ ಆನ್ ಆಗ್ತಾ ಇಲ್ಲ. DS ಲ್ಯಾಬ್ಗೆ ಬಂದಿದ್ದೀವಿ. ಏನು ಮಾಡ್ತೀವಿ, ಏನು ತಗೋತೀವಿ ಅಂತ ನೋಡೋಣ. ನಮ್ಮ ಹುಡುಗಿ ಮಾತು ಕೇಳತ್ತಲ್ವಾ. ಈಗ ಬನ್ನಿ, ಈಗ ಬೇರೆ ಸಿಸ್ಟಮ್ ಹತ್ರ ಹೋಗೋಣ. ಇನ್ನೂ ಮ್ಯಾಮ್ ಬಂದಿರಲಿಲ್ಲ, ಅದಕ್ಕೆ ಫೋನಲ್ಲಿ ವೀಡಿಯೋ ಮಾಡ್ಕೊಂಡು ನಿಂತಿದೆ ಗಾಯ್ಸ್. ಹೇಗೆ ಫೋಟೋಗೆ ಪೋಸ್ಟ್ ಕೊಡಬಹುದು ಅಂತ ಟ್ರೈ ಮಾಡ್ತಾಯಿದ್ದೆ ಗೈಸ್, ಆದರೆ ಹೆಂಗೆ ಹೋದ್ರೂ ಬರಲೇ ಇಲ್ಲ. ಪಕ್ಕದಲ್ಲಿ ನಮ್ಮ ಹುಡುಗಿ ಇದ್ಲು, ಅವಳು ಮುಖ ಮುಚ್ಕೊ ಬರ್ತಾ ಇದ್ಲು. ಎಲ್ಲ ಆದಮೇಲೆ ಒಂದು ಪ್ರೋಗ್ರಾಮು 3 ಪೇಜ್ ಇತ್ತು ಗೈಸ್. ಯಾರು ಟೈಪ್ ಮಾಡ್ತಾರೆ? DS ಕಂಡು ಹಿಡ್ದವ್ರಿಗೆ ದಡಿ ಏಟೆ ನನ್ನ ಕೈಲಿ ಗೈಸ್. ನೆಕ್ಸ್ಟು ಲ್ಯಾಬ್ ಮುಗಿಸ್ಕೊಂಡು ಬಂದು ನಮ್ಮ ಬ್ರೋ ಒಂದು ವೀಡಿಯೋ ಮಾಡೋಣ ಅಂದರು. ಅದಕ್ಕೆ ಸ್ಲೋ ಮೋಷನಲ್ಲಿ ಬರ್ತಾಯಿದ್ದೀವಿ ಗೈಸ್. ನಮ್ಮ ಬ್ರೋನ ಎತ್ತಿ ಇಟ್ಕೊಬಿಟ್ಟೆ ನಾನು. ನಾವೇನು ಮಾಡ್ತಾಯಿದ್ದೀವಿ ಅಂತ ಅರ್ಥ ಆಯ್ತಾ? ಮ್ಯಾಥ್ಸ್ ಕ್ಲಾಸ್ ಇತ್ತು, ಮ್ಯಾಮ್ ಬಂದರು, ಪಾಠ ಮಾಡಿದ್ರು, ಹೋಯ್ತಾನೆ ಇದ್ರು. ಇನ್ನು ನಮ್ಗೆ ಟೀಚ್ ಮಾಡೋ ನಮ್ಮ ಆ ಕಡೆ ಈ ಕಡೆ ಕೋತಿಗಳವೆಲ್ಲ ನೋಡಿ ಹೆಂಗೆ ಟೀಚ್ ಮಾಡ್ತಾವೆ. ನಮಗೆ ಅರ್ಥ ಆಗಲಿಲ್ಲ ಅಂದರೆ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತವೆ ಗಾಯ್ಸ್. ಪಾಠ ಮಾಡೋ ಮಿಸ್ಗಿಂತ ಇವರೇ ನಮಗೆ ಟೀಚರ್ ಆಗ್ಬಿಟ್ಟವ್ರೆ ಗಾಯ್ಸ್. ನಮ್ಮ ದೇವ್ರು ಆಗ್ಬಿಟ್ಟವ್ರೆ ಗೈಸ್. ನಮ್ಮ ಮ್ಯಾಮ್ ಮಾಡೋದು ಅರ್ಥ ಆಯ್ತದೆ, ಆದರೆ ಎಕ್ಸ್ಪ್ರೆಸ್ ಟ್ರೈನು ಜುಯ್ ಅಂತ ಹೊಂಟೋಯ್ತಾರೆ. ನಮ್ಮ ಪರಿಸ್ಥಿತಿ ಯಾವಾಗ? ಗೈಸ್ ಗುರೈಸ್ಕೊಂಡು ನೋಡ್ತಾವಳೆ ನಮ್ಮ ಹುಡುಗಿ. ಹೊಡೆದಾಕ್ಬಿಡೋಣ ಸೇರ್ಕೊಂಡು ಅವಳಿಗೆ. ಸುಮ್ಮನೆ ಹೇಳಿದ್ದು, ನಾನೇನು ಹೊಡೆಯೋಕೆ ಹೋಗೋಕ್ಕಿಲ್ಲ, ದೌರ್ಜನ್ಯ ಮಾಡೋಕೆ ಹೋಗಿಲ್ಲ ಗೈಸ್. ನಾನು ನಮ್ಮ ಬುಜ್ಜಿಮ್ಮ ಬಟ್ಟೆ ಅಂಗಡಿ ಅಂದರೆ KR ಪೇಟಲ್ಲಿ ಇರೋ ಒಂದು 7-8 ಅಂಗಡಿನೇ ಹುಡುಕ್ತಾ ಗೈಸ್. ನನ್ನ ಫೇವ್ರೆಟ್ ಪ್ಯಾಂಟೇ ಸಿಗಲಿಲ್ಲ ಯಾವುದೂ. ಇದನ್ನ ಇಲ್ಲಿಗೆ ಬಿಟ್ಬಿಟ್ರೆ ನನ್ನ ಪ್ಯಾಂಟ್ ಯಾವಾಗ ಸಿಗೋದು ಗೈಸ್? ನನ್ನ ಫೇವ್ರೆಟ್ ಪ್ಯಾಂಟು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಹೊಟ್ಟೆ ಹಸಿತಾಯಿತು ಅಂತ ನಾನು ನಮ್ಮ ಬುಜ್ಜಿಮ್ಮ ಪಾನಿಪುರಿ ತಿಂದು. ಬಯೋಮೆಟ್ರಿ ಕೊಡೋಕೆ ಬಂದಾಗ ನಮ್ಮ ಸುಸ್ಸು ಇದ್ರು, ಅವ್ರನ್ನ ಮಾತಾಡಿಸ್ತೋ. ಏನು ಮಾಡ್ತಿದ್ಯಾ ಅಂದರೆ ಏನು ಮಾಡ್ತಾಯಿದ್ದೀನಿ? ನಮ್ಮ ಅಕ್ಕ ಬಟ್ಟೆ ವಾಶ್ ಮಾಡಿದ್ರು, ಹೊರ್ಗಡೆ ಹಾಕಕ್ಕೆ ಜಾಗ ಇಲ್ಲ ಅಂತ ಯಾರ್ಯಾರ್ದೋ ತಂದು ಬಟ್ಟೆ ಹಾಕ್ಬಿಟ್ಟವ್ರೆ ನಮ್ಮ ರೂಮ್ ಒಳಗೆ ಗಾಯ್ಸ್. ಅಲ್ಲಲ್ಲೇ ಎಲ್ಲರ ಜೊತೆಗೆ ಇದ್ದಿದ್ದ ಇಬ್ಬರು ಹುಡುಗಿಯರು ಈಗ ಸ್ನ್ಯಾಪ್ ಹಾಕುತ್ತಿದ್ದಾರೆ ಗಾಯ್ಸ್. ಯಾರಿರ್ಬೋದು ಅಂತ ಝೂಮ್ ಹಾಕಿ, ಯಾರು ಇವಳು ಕೂದಲು ಬಿಡ್ಕೊ ಬಂದಿರೋಳು ಅಂತ. ಮೂವರು ಸೇರ್ಕೊಂಡು ಸ್ನ್ಯಾಪ್ ಹಾಕಕ್ಕೆ ಹಂಗೆ ವಿಡಿಯೋ ಮಾಡ್ತಾ ಇದ್ರು. ರೆಡಿಯಾಗಿಲ್ಲ, ಏನಿಲ್ಲ, ಜಾಲಿ. ನಾನು ಏನೇನೋ ಮಾತಾಡಿರೋದ ವೀಡಿಯೋ ಮಾಡ್ಕೊಂಡಿದ್ರು ಗೈಸ್. ಅದು ಕೇಳಿಸ್ತವ್ರೆ, ಆದರೆ ಹೆಂಗೆಂಗೋ ಮಾತಾಡ್ಬಿಟ್ಟಿನಿ, ಅದಕ್ಕೆ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾಲುಂಡನ ಆರ್ಯಾರಿ ಮಣ್ಣ ತುಳಿದಾನ. ನಮ್ಮ ಹುಡುಗಿ ಈಗ ನಿದ್ದೆ ಮಾಡಿ ಎದ್ದು ಬಂದವಳೆ, ಪಾಪು ಥರ ಕೂತವಳೆ ಗೈಸ್.
ಅವಳ ಪರಿಸ್ಥಿತಿ ಹಿಂಗೆ ಇರ್ಬೋದು ಅಂತ ನೀವು ಅಂದ್ಕೊಂಡ್ರಾ? ಅಂದ್ಕೊಂಡಿರ್ತೀರ ನೀವೇನು ಬಿಡಿ ಸಾವುಕಾರ ಮಂದಿ. ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ ಬಾಯ್ ಬಾಯ್. ನಮ್ಮ ಮೈಕ್ಳನ್ನೆಲ್ಲ ವಿಡಿಯೋ ಮಾಡಕ್ಕೆ ಹೋದ್ರೆ ಮಕ್ಕ ಮುಚ್ಕೋತಾವೆ. ಕೊಟ್ಲಾ? ನಮ್ಮ ಮೈಕ್ಳು ಏನೋ ಕಾನ್ವರ್ಸೇಷನ್ ಮಾಡ್ತಾವ್ರೆ ಗೈಸ್, ಮ್ಯೂಟ್ ಮಾಡ್ಬಿಟ್ಟಿನಿ. ಅದ್ಭುತವಾಗಿ ಮಾಡ್ತಾವ್ರೆ. ಗಿವ್ ಮೀ ಮೈ ಬುಬ್ಬು. ನಮ್ಮನ್ನ ಏನಿದು ಇನ್ನೂ ಮೊಬೈಲ್ ಸಿಕ್ಕೇ ಇಲ್ಲ ಗೈಸ್. ಹುಡುಕ್ತಾವಳೆ, ಯಾರೋ ಯೂಸ್ ಮಾಡ್ಬಿಟ್ಟವ್ರೆ ಗೈಸ್ ಮೊಬೈಲ. ನನಗೆ ಅದಕ್ಕೆ ಕಾಯ್ತಿದ್ದೆ ನೋಡಿ ಈಗ ನಂಬರ್. ನನ್ನ ಫೋನಲ್ಲೇ ನೀನು ಯಾರ್ಯಾರ ಮೇಲೆ ಇರೋದನ್ನೆಲ್ಲ ಯಾರ್ಯಾರ ಮೇಲೆ ತಿಳಿಸ್ಕೊಂಬೇಡ. ಪಾಪ ನಮ್ಮ ಹೆಣ್ಣುನ ಗೋಳು ಇಕ್ಕತ್ತವ್ರೆ, ಬುಕ್ ಕೊಡು ಅಂತ. ಪರಿಸ್ಥಿತಿ ಈಗ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ರಫ್ ಬುಕ್ ನನಗೆ ಕೊಡ. ರಫ್ ಬುಕ್ 3 ಅಬ್ಸರ್ವೇಷನ್ ಹೆಂಗ ಆಗ್ತಿದೆ ಸೆಕೆಂಡ್ ಜೋಡಿ ಆಲ್ರೆಡಿ ಇಂಗ್ಲಿಷ್ ಸಿಕ್ಕಿಯಮ್ಮ. ಪ್ಲೀಸ್ ಆಸ್ಕ್ ಕವಿತಾ. ಯುವರ್ ಫ್ರೆಂಡ್. ನ್ಯೂ ಬೆಸ್ಟ್ ಫ್ರೆಂಡ್. ಫ್ರೆಂಡ್ಸ್ ಫ್ರೆಂಡ್ ಏನಂತ ಕುಂತಿಯಾ? ಉಬ್ಬಿಗೆಲ್ಲ ಎಣ್ಣೆ ಹಚ್ಕೊಂಡಿಯಾ? ನೀಟಾಗಿ ಬೆಳೀಲಿ ಅಂತ. ನಮ್ಮ ಅಕ್ಕಂದ್ರು ಹೊಟ್ಟೆ ನಾವು ಬರೋಗಂಟು ನಗ್ಸಾಕ್ಬಿಟ್ರು ಗೈಸ್. ನಮ್ಮ ವಿಡಿಯೋ ಮಾಡಿಬಿಡ ಅಂತ ನಿಲ್ಲಿಸ್ಬಿಟ್ರು. ಆದರೂ ಮಾಡಿದೆ ನೋಡಿ ತಿರ್ಗಾ ಅವರೇ ಬಂದರು ನೋಡಿ. ಹೆಂಗೆ ಇನ್ನೊಂದ್ಸಲ ಬಿಡ್ಲೆ ಕಡೆ ಕಡೆ ಮಗೊಂಡವು. ಅವ್ರ ಪಾಡಿಗೆ ಅವ್ರು ಹೆಂಗೋ ಹೊಡೆದಾಡ್ಕೊಂಡು ಕೆಚ್ಚಾಡ್ಕೊಳ್ಳಿ, ನಮ್ಮ ಪಾಡಿಗೆ ನಾವು ವರ್ಕ್ ಮಾಡೋಣ ಅಂತ ಇವರಿಬ್ರು ಹೆಂಗೆ ಕೂತ್ಕೊ ವರ್ಕ್ ಮಾಡ್ತಾವೆ ನೋಡಿ ಗೈಸ್. ಇಂಥವ್ರಿದ್ರೆ ನಮ್ಮ ದೇಶ ಉದ್ಧಾರ. ನನಗೆ ಹೊಸ ಬುಕ್ಸ್ ಇಸ್ಕೊಡು, ನಾನು ಬರೀಬೇಕು. ನಂಗೆ ಬುಕ್ಸ್ ಇಸ್ಕೊಡು, ನಂಗೆ ಬುಕ್ಸ್ ಇಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ನಂತರ ಸ್ವಲ್ಪ ಸೀರಿಯಸ್ ಆಗಿರ್ರಿ. ಸೀರಿಯಸ್ ಆಗಿ ಇದು ಆಕ್ಚುಲಿ ಚೆನ್ನಾಗಿರೋ. ನೈನಾ ಬಾಯಿಲಿ ಕಾವೇರಿ ಇಫ್ ಯು ವಾಂಟ್. ಆದರೂ ಗೈಸ್ ಹಾಸ್ಟೆಲ್ ಲೈಫ್ ಮಾತ್ರ ಮಸ್ತ್ ಅಂದರೆ ಮಸ್ತು. ಯಾಕಂದರೆ ಎಲ್ಲ ಥರದ ಎಮೋಷನ್ಸು, ಖುಷಿ ಎಲ್ಲ ಇರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.